ಶಿಲ್ಪಿ ಸ್ತಂಭ ಮೂಲ ಶ್ಲೋಕವು. ತಿಥಿ ರೂಪ ಮನುಪ್ರೋಕ್ತಂ ವಾರಸ್ಯ ಮಯ ಸಂಭವಾಹ ನಕ್ಷತ್ರಂ ತ್ವಷ್ಟ ರೂಪಂಚ ಶಿಲ್ಪಿ ಯೋಗಂ ತದೈವ ಚ ವಿಶ್ವಜ್ಞ ಕರ್ಣಂ ಚೈವ ಪಂಚಾಂಗೋ ಅಧಿದೇವತಾ ಎಂಬ ಶ್ಲೋಕದ ಪ್ರಕಾರ ತಿಥಿ ಮನುಬ್ರಹ್ಮನ ಉದ್ಭವವು, ವಾರವು ಮಯ ಬ್ರಹ್ಮನ ಉದ್ಭವವು, ನಕ್ಷತ್ರ ತ್ವಷ್ಟ ಬ್ರಹ್ಮನ ಉದ್ಭವವು, ಯೋಗ ಶಿಲ್ಪಿ ಬ್ರಹ್ಮನ ಉದ್ಭವವು, ಕರ್ಣ ವಿಶ್ವಜ್ಞ ಬ್ರಹ್ಮನ ಉದ್ಭವವು. ಆದ್ದರಿಂದ ನಾವೇ ಪಂಚಾಂಗವನ್ನು ಕೈಗೊಂಡು ಪೌರೋಹಿತ್ಯವನ್ನು ಮಾಡಬಹುದು. ವಿಶ್ವ ಬ್ರಹ್ಮ ಗಣಸ ವಿಶ್ವಂ ಕರೋತಿ ತದಾತಿ ಬ್ರಾಹ್ಮಣೋ ಸುಪರ್ಣಸ ಋಷಿ ಜನಾತಿ ಬ್ರಾಹ್ಮಣೋ ಕಶ್ಯಪೋ ಪರಬ್ರಹ್ಮ ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಪೌಲಸ್ತ್ಯ ಕಶ್ಯಪಃ ದಕ್ಷಕ ಗಾರ್ಗೇಯ ನವ ಬ್ರಾಹ್ಮಣೇ ವಿಶ್ವಬ್ರಾಹ್ಮಣೇ ಬ್ರಾಹ್ಮಣಾಃ ವಿಶ್ವಬ್ರಹ್ಮ ಕುಲೇ ಜಾತಗರ್ಭ ಬ್ರಾಹ್ಮಣ ನಿಶ್ಚಯಂ ಶೂದ್ರತ್ವಂ ನಾಸ್ತಿ ತದ್ಬೀಜಂ ಭ್ರಾತೃರ್ಮೋ ವಿಶ್ವಕರ್ಮಣ. ಈ ಶ್ಲೋಕದ ಪ್ರಕಾರ ವಿಶ್ವಕರ್ಮ ವಂಶಸ್ಥರಾದ ನಮಗೆ ಗರ್ಭದಲ್ಲಿರುವಾಗಲೇ ಬ್ರಾಹ್ಮಣತ್ವವು ನಿಶ್ಚಯವಾಗಿರುವಂತಿದೆ. ಅಂತ್ಯ ಜಾತಿ ದ್ವಿಜಾತಿಶ್ಚ ಏವ ಏವ ಸಹೋದರಃ ಏಕ ಯೋನಿ ಪ್ರಸೂತ್ವಾಂತು ಏಕ ಶಾಖೇನ. ಈ ಶ್ಲೋಕದಂತೆ ನೀಚ ಜಾತಿಯವರು ಈ ಪ್ರತಿವಾದಿಗಳು ಒಂದೇ ಯೋನಿಯಲ್ಲಿ ಜನಿಸಿದ ಗೋತ್ರಸ್ಥರೇ ಎಂಬುದಕ್ಕೆ ದೃಷ್ಟಾಂತವು. ಋಷ್ಯಶೃಂಗೋ ಮೃಗೇ ಜಾತಃ ಕೌಶಿಕೋ ಗಾದಿನಂದನ ಜಂಬುಕೋ ಜಂಬುಕೋತ್ಪತ್ತಿ ಗೌತಮೋ ಗೌತ ಸಂಬತ್ತ ವಾಲ್ಮೀಕೋ ವಲ್ಮೀಕೋತ್ಪತ್ತಿ ಅಗಸ್ತ್ಯೋ ಕುಂಭ ಸಂಭವ ವ್ಯಾಸೋ ಲುಬ್ಧ ಸಂಭೂತೋ ವಶಿಷ್ಠೋ ಊರ್ವಶಿ ಸುತಃ ನಾರದೋ ರಜಕೀ ಪುತ್ರೋ ಕೌಂಡಿನ್ಯೋ ಮುಂಡಕೀ ಸುತಃ ಮತಂಗಸ್ಯ ಮತಂಗಸ್ಯಾತ್ ಮಾಂಡವ್ಯೋ ಮುಂಡಕೀ ಸುತಃ ಸಾಂಖ್ಯೇಯ ಸ್ವಪಚ ಸಂಭೂತೋ ಗಾರ್ಗೇಯ ಗಾರ್ಧಪ ಸುತಃ ಶುನಕಿ ಗರ್ಭ ಸಂಭೂತೋ ಶೌನಕಾದಿ ಮಹಾಋಷಿ. ಮನುಸ್ಮೃತಿ ಪ್ರಕಾರ ಋಷ್ಯಶೃಂಗನು ಜಿಂಕೆಯ ಹೊಟ್ಟೆಯಲ್ಲಿಯೂ, ಗೌತಮನು ಹಸುವಿನ ಹೊಟ್ಟೆಯಲ್ಲಿಯೂ, ವಾಲ್ಮೀಕನು ಬೇಟಗಾತಿ ಗರ್ಭದಲ್ಲಿಯೂ, ಅಗಸ್ತ್ಯನು ಕುಂಭದಲ್ಲಿಯೂ, ವ್ಯಾಸನು ಬೆಸ್ತಳ ಹೊಟ್ಟೆಯಲ್ಲಿಯೂ, ವಶಿಷ್ಠನು ದಾಸಿಯ ಗರ್ಭದಲ್ಲಿಯೂ, ನಾರದನು ಅಗಸಳ ಹೊಟ್ಟೆಯಲ್ಲಿಯೂ, ಕೌಂಡಿನ್ಯನು ಮುಂಡ ಮೋಸಿದವಳ ಹೊಟ್ಟೆಯಲ್ಲಿಯೂ, ಮಾಂಡವ್ಯನು ಕಪ್ಪೆಯ ಗರ್ಭದಲ್ಲಿಯೂ, ಸಾಂಖ್ಯನು ಹೊಲೆಯಳ ಹೊಟ್ಟೆಯಲ್ಲಿಯೂ, ಶೌನಕನು ನಾಯಿಯ ಹೊಟ್ಟೆಯಲ್ಲಿಯೂ ಉದ್ಭವವಾದವರು ಎಂದು. ಇದೂ ಅಲ್ಲದೆ ವಲಯ ಕುಲದಲ್ಲಿ ಹುಟ್ಟಿ ವಲಯರನೆ ದೂಷಿಸುವ ದ್ವಿಜರಿಗೇಕೆ ಇಂಥ ಚೋರತನವು? ಆದಿಯಲ್ಲಿ ಹುಟ್ಟಿದವನ ಅರಸಿ ನೀ ನೋಡಲು ವಿಶ್ವದಾಭಿರಾಮ ಕೇಳೋ ವೇಮ ಎನ್ನುವ ವೇಮಣ್ಣರ ಪದ್ಯದ ಪ್ರಕಾರ ವಲಯ ಕುಲದಲ್ಲಿ ಹುಟ್ಟಿ ವಲಯರನ್ನೇ ದೂಷಿಸುತ್ತಾ ಬರುವುದಲ್ಲದೆ ಆದಿಯಲ್ಲಿ ಹುಟ್ಟಿದವನ ಅರಿತು ನೋಡರೋ ಎಂದಿದ್ದಾರೆ ಮಹಾಯೋಗಿ ವೇಮಣ್ಣನವರು. ಇವರ ಹುಟ್ಟುಗಳನ್ನು ಅರಿಯದ ಇವರು ಕೆಸರಿನಲ್ಲಿ ಹುಟ್ಟಿದ ಅಂಬುಜದಂತೆ ಸೂಳೆಯ ಹೊಟ್ಟೆಯಲ್ಲಿಯೇ ಹುಟ್ಟಿದವನು ಶಕ್ತಿ ಮುನಿಯು. ಪರಾಶರನು ಪುಂಗನೂರು ಹೊಲೆಯಳ ಹೊಟ್ಟೆಯಲ್ಲಿ ಹುಟ್ಟಿದವನು. ಪರಾಶರನಿಗೂ ಮೀನು ಹಿಡಿಯುವ ಮತ್ಸ್ಯಗಂಧಿಗೂ ವ್ಯಾಸನು ಹುಟ್ಟಿದನು. ದೇವೋ ಮುನಿಧ್ವಜೋ ರಾಜ ವೈಶ್ಯ ಶೂದ್ರೋ ಬಿಡಾಲಕಃ ಪಶುಮೇಚ್ಛ ಚಾಂಡಾಲೋ ದಶ ವಿಪ್ರ ಪ್ರಕೀರ್ತಿತಾಹ ಎಂಬ ಶ್ಲೋಕ ಪದ್ಧತಿಗನುಗುಣವಾಗಿ ನೀಚ ಜಾತಿ ಮೊದಲಾದ ಶಂಕರ ಜಾತಿಯಲ್ಲುದ್ಭವಿಸಿದ ವಂಶಸ್ಥರೆಂದು 5 ಪ್ರವಾದಿಗಳ 1 ಪ್ರವರ ಗೋತ್ರಗಳೆಂದು ಹೇಳಿರುವ ಉದ್ಭವ ಸ್ಥಾನಗಳನ್ನು ಕೋರ್ಟಿನವರು ಪರಿಶೋಧಿಸಿದರೆ ಪ್ರತಿವಾದಿಗಳು ಮೇಲೆ ಕಂಡ ಋಷಿಗಳ ವಂಶಸ್ಥರೆಂದು ತಿಳಿಯಲು ದೃಷ್ಟಾಂತವಿರುವುದೆಂದು ತಿಳಿಯಬಹುದು.